ಸ್ನೇಹಿತರೆ ನಮಸ್ತೆ. ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಶಂಕರಪ್ಪನವ್ರು ಮಾಡ್ತಾರಂತ ವಿಶೇಷವಾದ ನಮಸ್ಕಾರ. ನಿಮ್ಮೂರು ಕುಂಬಳಗೂಡು. ಏನವ ನಿಮ್ಮ ಹೆಸರು? ನಂದಿನಿ. ಅವ ನಿಮ್ಗೆ ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ? 13 ವರ್ಷ. 13 ವರ್ಷದಿಂದ ಮಕ್ಳಿರ್ನಿಲ್ಲವ? 13 ವರ್ಷದಿಂದ ಯಾವ್ಯಾವ ಹಾಸ್ಪಿಟ್ಲಿಗೆ ತೋರಿಸಿದ್ರಿ? 13 ವರ್ಷದಿಂದ ಮಕ್ಳಿಲ್ದೆ IVF ಮಾಡಿಸಿದ್ರಿ? ಎಲ್ಲ ಫೈಲ್ಯೂರ್ ಆಯ್ತು. ಎಷ್ಟು ಲಕ್ಷ ಖರ್ಚು ಮಾಡಿದ್ರಿ? 8 ಲಕ್ಷ ಖರ್ಚು ಮಾಡಿ IVF ಮಾಡಿ ಮಕ್ಳಾಗಲ್ಲ ಅಂದ್ಬಿಟ್ರು, ಬಂದ್ಬಿಟ್ರಿ. ನೀವು ಯಜಮಾನ್ರಲ್ಲ. ಅಪ್ಪ ನಿಮ್ಮ ಹೆಸರು? ನಮ್ಮ ಹೆಸರು ಅರುಣ ಅಂತ. ಅರುಣಪ್ಪ, ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ? 13 ವರ್ಷ. 13 ವರ್ಷದಿಂದ ನಿಮ್ ಮಕ್ಳಿರ್ನಿಲ್ಲ. ನೀವ್ ಇಲ್ಲಿ ಬಂದ್ರಲ್ಲ, ನಿಮ್ಗೆ ಯಾರು ತಿಳುವಳಿಕೆ ಕೊಟ್ರು ಬೆಟ್ಟ ಶಂಕರಪ್ಪನ ಹತ್ರ ಹೋಗಿ ಪೂಜೆ ಮಾಡಿಸಿದ್ರೆ ನಮ್ಗೆ ಮಗು ಆಗುತ್ತೆ ಅಂತ? ಫೇಸ್ಬುಕ್ ಅಲ್ಲಿ ನೋಡ್ಕೊಂಡು ಬೆಟ್ಟ ಶಂಕರಪ್ಪ ಅಂತ ನೋಡ್ಕೊಂಡು ನಿಮ್ಮ ಇದ್ ಮಾಡ್ಕೊಂಡಿ ನಾವು ಫೇಸ್ಬುಕ್ ಅಲ್ಲಿ ತೆಗ್ದು ನೋಡಿ ಮಕ್ಳಾಗೋದೆಲ್ಲ ನೋಡಿ ನಮ್ಗೆ ಬಂದು ನಾವು ಫೋನ್ ಮಾಡಿ ಕನ್ಫರ್ಮ್ ಆಯ್ತು. ಬೆಟ್ಟ ಶಂಕರಪ್ಪನ ನಂಬಿಕೆ ಇತ್ತ ನಮ್ಗೆ ಮಗು ಆಗತ್ತೆ, ಹಾಸ್ಪಿಟಲ್ ಆಗಲ್ಲ ಅಂತ ಹೇಳ್ಬಿಟ್ಟವ್ರೆ ಅಂತ ಹೇಳಿದ್ರು ಕೂಡ. ನಾವು ಬಸವನಗುಡಿ ಗುಡಿಶೀಲ ಹಾಸ್ಪಿಟಲ್ 8 ಲಕ್ಷ ಖರ್ಚು ಮಾಡಿ ಅಲ್ಲೆಲ್ಲ ನೋಡ್ಕೊಂಡಿ ಆಮೇಲೆ ಲಾಸ್ಟ್ ಸರಿ ಬೇಡ ಬಿಡೋಗ್ಬಿಟ್ಟು ಬಿಟ್ಬಿಟ್ಟಿದ್ದು. ಶಂಕರಪ್ಪನ ಮೇಲೆ ಹೆಂಗ್ ನಂಬಿಕೆ ಬಂತು ನಿಮ್ಗೆ? ನಮ್ಗೆ ಮಕ್ಳುಗಳು ನೋಡಿ ಫೇಸ್ಬುಕ್ ಅಲ್ಲಿ ನಂಬಿಕೆ ಬಂತು ಸರ್. ಹೌದು. ಇವಾಗ 13 ವರ್ಷ ಆದ್ಮೇಲೆ ಮಗು ಆಯ್ತು. 13 ವರ್ಷ ಆದ್ಮೇಲೆ ಮಗು ಆಯ್ತು. ನೋಡಿ ಸ್ನೇಹಿತರೆ, 13 ವರ್ಷ ಆದ್ಮೇಲೆ ಮಗು ತೋರ್ಸವ. ಅಯ್ಯೋ ಮುದ್ದು ಮದಪ್ಪ, ಇಲ್ಲಿ ನೋಡಿ, ಇಲ್ಲಿ. ಅಯ್ಯೋ ಏನೋ ಮುದ್ದು ಮದಪ್ಪ ಅಂತಾನೆ ಇದೆಯಪ್ಪ ಭಗವಂತ. ನೋಡಪ್ಪ ಸ್ನೇಹಿತರೆ, ನೋಡಿ 13 ವರ್ಷ ಆದ್ಮೇಲೆ ಮುದ್ದಾದ ಮಗುನ ಎತ್ಕ ಬಂದಿದ್ದಾರೆ. ಇವ್ರ ಕತೆ ನೋಡಿದ್ರೆ 8 ಲಕ್ಷ ಖರ್ಚು ಮಾಡಿ 13 ವರ್ಷದಿಂದ IVF ಮಾಡಿಸಿ ಟೆಸ್ಟ್ ಬೇಬಿ ಮಾಡಿ ಆಗಲ್ಲ ಅಂದ್ಬಿಟ್ಟು ಇವಾಗ ಕೂಸ್ ಎತ್ಕ ಬಂದ. ಅವ್ರನ್ನೊಂದ್ಸರಿ ವಿಚಾರಿಸೋಣ ಬನ್ನಿ ಸ್ನೇಹಿತರೆ. ನಮಸ್ತೆ. ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಶಂಕರಪ್ಪನವ್ರು ಮಾಡ್ತಾರಂತ ವಿಶೇಷವಾದಂತ ನಮಸ್ಕಾರ. ಇವತ್ತೇನಪ್ಪಾ ಅಂದ್ರೆ, ಎಷ್ಟೋ ಜನ ವಿಡಿಯೋಗಳು ಹಾಕಿದೀವಿ, ಎಷ್ಟೋ ವಿಡಿಯೋಗಳು ನೋಡ್ತಾ ಇದ್ದೀರಾ ಮಕ್ಳಿಲ್ಲ ಅನ್ನೋರು. ಯಾಕಂದ್ರೆ ಇವತ್ತು ನಮ್ಮ ಅದ್ಭುತವಾದಂತ ಒಂದು ಫ್ಯಾಮಿಲಿನ ನಾನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಅವ್ರ ಫ್ಯಾಮಿಲಿನ ಏನಪ್ಪಾ ಅಂದ್ರೆ, ಅವರು ಇವತ್ತು ಕುಂಬಳಗೂಡು ಬೆಂಗಳೂರು ಸಿಟಿ ಒಳಗಡೆ ಕುಂಬಳಗೂಡಲ್ಲಿ 13 ವರ್ಷದಿಂದ ಮಕ್ಳಿಲ್ದೆ, ಆ ಮಕ್ಳಿಲ್ಲದ ಕಾರಣಕ್ಕೆ ಅವರು ಕಂಡ ಹಾಸ್ಪಿಟಲ್ ಎಲ್ಲ ಓಡಿಸಿ ಆಟೋ ಓಡಿಸ್ತಾ ಇದ್ರಲ್ಲಪ್ಪ, ಆಟೋ ಓಡಿಸಿ ಜೀವನ ಮಾಡೋರು. ಕಂಡ ಹಾಸ್ಪಿಟಲ್ಗೆಲ್ಲ ಹೋಗಿ ಲಕ್ಷಗಟ್ಲೆ 8-10 ಲಕ್ಷ ರೂಪಾಯಿ ಖರ್ಚು ಮಾಡಿ ನಿಮ್ಗೆ ಮಕ್ಳಾಗಲ್ಲ, ಬಿಟ್ಬಿಡಿ, ಪ್ರಯತ್ನ ಮಾಡಬೇಡಿ ಅಂತ ಕಳ್ಸಿಕೊಟ್ರು. ಆವಾಗ ಏನೋ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನೋಡಿ ಬೆಟ್ಟ ಶಂಕರಪ್ಪನ ಸರಿ ಮೀಟ್ ಮಾಡೋಣ ಅಂದ್ಬಿಟ್ಟು ಬಂದು ಇಲ್ಲಿ ನಮ್ಮ ಹತ್ರ ಮೀಟ್ ಮಾಡಿದಾಗ ನಾನು ಹೇಳಿದೆ, ಭಗವಂತನ ಮೇಲೆ ಭಾರ ಹಾಕಿ ಆ ಮಾಯಿಗಾರರು, ಆ ಮಲೆಮಹದೇಶ್ವರ, ಮಕ್ಕಳೇಶ್ವರ, ಸಿದ್ದಪ್ಪಾಜಿ, ಪಾವಡ ಪುರುಷರು ನಿಮ್ಗೆ ಭಗವಂತ ಕೊಡ್ತಾನೆ ಅಂತ ನಾನು ತೊಟ್ಲು ಕಟ್ಟಿ ಕೊಟ್ಟಾಗ ಅವ್ರಿಗೆ ವರ್ಷ ತುಂಬುವಷ್ಟರಲ್ಲಿ ಮುದ್ದಾದ ಮಗುನ ಆ ಭಗವಂತ ಅವ್ರಿಗೆ ಕೊಟ್ಟಿದ್ದಾನೆ. ನೋಡಿ, ಮುದ್ದಾಗಿ ಆ ಪಾಪು, ಆ ಮಕ್ಕಳಿಲ್ಲ ಅನ್ನೋರ್ಗೆ ಆ ಮಗು ನೋಡಿದಾಗ ತುಂಬಾ ನೋವಾಗುತ್ತೆ. ಪ್ರತಿಯೊಂದು ಅಷ್ಟೇ, ಎದುರ್ಕೋಬೇಡಿ. ನನಗೆ 10 ವರ್ಷ ಆಯ್ತು, 15 ವರ್ಷ ಆಯ್ತು, 8 ವರ್ಷ ಆಯ್ತು, 5 ವರ್ಷ ಆಯ್ತು, ನನ್ನ ಮಕ್ಳಿಲ್ವಲ್ಲ ಅಂತ ಆ ಭಗವಂತ ಕೊಡೋನವನೇ ಕೊಡ್ತಾರೆ. ಭಗವಂತ ನೋಡಿ, ಆ ಮುದ್ದು, ಆ ತಂಗವ್ವ ಆ ನೆಂಬಿ ಬಂದದಕ್ಕೆ ಆ ಭಗವಂತ ಅವ್ರಿಗೆ ಮಗು ಕೊಟ್ಟೈತೆ. ಆತರ ಎಷ್ಟೋ ಹೆಣ್ಣು ಮಕ್ಕಳುಗಳಿಗೆ ಮಕ್ಳಿಲ್ಲ ಅನ್ನೋರ್ಗೆ ಭಗವಂತ ಕೊಡ್ತಾನೆ. ವೆಯ್ಟ್ ಮಾಡಿ. ಆತರ ನಿಮ್ಗೆ ಸಮಸ್ಯೆ ಇರೋರು, ಸಮಸ್ಯೆ ಏನೇ ಇರ್ಲಿ, ನನ್ನೊಂದ್ಸರಿ ಮೀಟ್ ಆಗಿ ನಿಮ್ಗೆ ಏನ್ ಸಮಸ್ಯೆ ಇದ್ರು ಅದನ್ನ ನಾನು ಪರಿಹಾರ ಮಾಡ್ಕೊಡ್ತೀನಿ, ನನ್ನ ಕೈಲಾದಷ್ಟು. ಆಯ್ತಾ? ಇದು ನಮ್ಮ ಕರ್ನಾಟಕ ಜನ ನೋಡ್ತಾ ಇದ್ರ, ಖಂಡಿತವಾಗ್ಲೂ ನೋಡಿ. ಬೋವಾ, ನೀನು ಸ್ವಲ್ಪ ಇಲ್ಲಿ. ಅವ್ವ, ನಿನ್ಗೆ 13 ವರ್ಷ ಮಕ್ಳಿರ್ನಿಲ್ಲವಾ? ಏನ್ ಅನಿಸ್ತಾ ಇತ್ತವ ನಿನ್ಗೆ? ನೋವು ನಿನ್ ಮನ್ಸಿಗೆ ಏನ್ ಅನಿಸ್ತಾ ಇತ್ತು? ಮೊದ್ಲೆಲ್ಲ ನಮ್ಮ ಮಕ್ಳಿಲ್ಲ ಅನ್ನುವಾಗ ಯಾರಂದ್ರೆ ಹೆಣ್ಣು ಬೇಜಾರಾಯ್ತಿತ್ತು, ಯಾರ ಹತ್ರನೇ ಹೇಳ್ಕೊತಾ ಇರ್ಲಿಲ್ಲ, ಬೇಜಾರಾಗ್ತಾ ಇತ್ತು, ತುಂಬಾ ಮನ್ಸಿಗೆ ನೋವಾಗ್ತಾ. ಎಲ್ಲಾದ್ರೂ ಆಡ್ಕೊಳ್ಳೋರು ಅನ್ಕೊಂಡಾಗ ಎಲ್ಲ ಮದುವೆ ಫಂಕ್ಷನ್ ಹೋದಾಗ ಏನ್ ಅನ್ಸ್ತಾ ಇದ್ರವ? ನನ್ಗೂ ಒಂದ್ ಮಗು ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಇತ್ತು. ಆದ್ರೆ ಮಗು ಆ ಮನ್ಸಲ್ಲಿ ಅದೇ ಕೊರಗಿತ್ತು. ನೀನು ಮೊದ್ಲು ಪ್ರೆಗ್ನೆನ್ಸಿ ಆದಾಗ ಖುಷಿ ಆದ? ತುಂಬಾ ಖುಷಿ ಆದ. ನಿಮ್ ಯಜಮಾನ್ರು? ಅಪ್ಪ, ನಿನ್ಗೆ 13 ವರ್ಷ ಮಕ್ಳಿಲ್ಲ ಅಂತೀಯಲ್ಲ, ಆ ನೋವು ಹೆಂಗಿತ್ತು ನಿನ್ನ ಮನ್ಸಲ್ಲಿ? ಯಾವ್ದೇ ಫಂಕ್ಷನ್ ಹೋದ್ರು ಎಲ್ಲ ಮಕ್ಕಳೈತೆ, ಎಷ್ಟು ಜನ ಮಕ್ಳು ಅಂತ ಕೇಳೋದು. ನಮ್ಗಿಲ್ಲ ಅಂತ ಹೇಳ್ಕೊಂಡ್ ನಮ್ಗೆ ತುಂಬಾ ದುಃಖ ಆಯ್ತು. ತುಂಬಾ ದುಃಖ ಆಯ್ತಾ? ತುಂಬಾ ದುಃಖ ಆಗೋದು. ಇವತ್ತು ಖುಷಿ ಆಯ್ತು. ಇವತ್ತು ಬಂದು ಮಲೆಮಹದೇಶ್ವರನ ಬೆಟ್ಟಕ್ಕೆ ದರ್ಶನ ಮಾಡಿ ಇವತ್ತು ಆ ಮಗುನ ನೀವು ತೋರಿಸ್ಕೊಂಡು ಹೋಗ್ತಾ ಇದ್ದೀರಾ. ತುಂಬಾ ಖುಷಿ ಆಗ್ತಾ ಐತೆ. ನಮ್ಮ ಕರ್ನಾಟಕ ಜನತೆಗೆ ಇದರಿಂದ ಏನ್ ಸಂದೇಶ ಕೊಡ್ತೀರಾ ನೀವು? ಈ ತರ ಮಕ್ಳಿಲ್ಲ ಅಂತವ್ರಲ್ಲ ನಮ್ಮ ಕರ್ನಾಟಕ ಜನತೆಯಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು, ಅವ್ರಿಗೆಲ್ಲ ಏನ್ ಸಂದೇಶ ಕೊಡ್ತೀಯಾ? ನಿನ್ಗೆ ನಂಬಿಕೆನೇ ಮುಖ್ಯ, ಭಗವಂತ ಅವನೇ ಅಂತ ನೀನು ಸಂದೇಶ ಕೊಡ್ತೀಯಾ? ಏನಂತ ಕೊಡ್ತೀರಾ? ಭಗವಂತ ಅವನೇ
ಖಂಡಿತ ಅವನೇ ಭಗವಂತ ನೆನೆದವ್ರ ಮನೇಲಿ ಭಾಗ್ಯ ಕೊಟ್ಟೇ ಕೊಡ್ತಾನೆ ಸಂದೇಶ ಕೊಡ್ತೀರಾ ಆಯ್ತಾ. ನೋಡಿ ಸ್ನೇಹಿತರೆ, ಆ ಭಗವಂತನ ನೆಂಬಿ ಬಂದವರೇ ಬೆಟ್ಟ ಶಂಕರಪ್ಪನವ್ರ ನೆಂಬಿ. ಇವ್ರು ಮುದ್ದಾದ ಮಗು 13 ವರ್ಷ 1 ವರ್ಷ 2 ವರ್ಷ ಅಲ್ಲ 13 ವರ್ಷ ಮಕ್ಳಿಲ್ಲ ಅಂತ ಬಂದಿದ್ರು. ಇವರು IVF ಟೆಸ್ಟ್ ಬೇಬಿ ಎಲ್ಲ ಮಾಡಿಸಿ ಲಾಸ್ಟಲ್ಲಿ ನಿಮ್ಮ ಮಕ್ಳೇ ಆಗಲ್ಲ ಬಿಡಿ ಅಂದಾಗ ಆ ಭಗವಂತ ಮಹಿಗಾರ ಇಲ್ಲಿ ಕರ್ಕೊಬಂದು ಗಂಡ ಹೆಂಡ್ತಿನಿ ಇಬ್ಬರನ್ನು ಬಿಟ್ಟು ಮುದ್ದಾದ ಗಂಡು ಮಗುನ ಎತ್ಕೊಂಡು ಬಂದ್ ಕುಂತವ್ರೆ. ಇವತ್ತು ಆ ಮಗು ಮುದ್ದಾಗವನೇ ನೋಡಿ. ಮಗು ನೋಡಿದ್ರೆ ಖುಷಿ ಆಗುತ್ತೆ. ಆ ಭಗವಂತ ಆ ಮಲೆಮಹದೇಶ್ವರ ಮಕ್ಕಳೇಶ್ವರ ಸಿದ್ದಪ್ಪಾಜಿ ಪಾವಡ ಪುರುಷರು ಇವ್ರ ಮನೇಲಿ ಆಯುಷ್ಯ ಆರೋಗ್ಯ ಕೊಟ್ಟು ಚಕ್ಲಾಗ್ ಮಡಗಿ ಆ ಭಗವಂತ ಇವ್ರ ಮನೆ ಆವಾಗಲೂ ಆ ಲುಕ್ತಂಗೆ ಅಲ್ಲಿ ಸಾಗರವಾಗಿ ಮಡಗಲಿ ಭಗವಂತ. ನಿಮ್ಮ ಕರ್ನಾಟಕದಂತ ಹೆಣ್ಣು ಮಕ್ಕಳಿಗೆ ಯಾರು ಚಿಂತೆ ಪಡಬೇಡ್ರಿ, ನಿಮಗೂ ಕೂಡ ಈ ತರ ಮುದ್ದಾದ ಮಗು ಬರುತ್ತೆ. ಧೈರ್ಯವಾಗಿರಿ ಸ್ನೇಹಿತರೆ. ಒಂದು ವಿಷಯ ಹೇಳ್ಕೊಡ್ತೀನಿ ಸ್ನೇಹಿತರೆ, ನಾವು ಕಟ್ತಾರಂತ ಒಂದು ದೇವಸ್ಥಾನಕ್ಕೆ ಇವರು ಗಂಡ ಹೆಂಡತಿ ಮಾಡೋದು ಒಂದು ಕೂಲಿ ಕೆಲಸ ಆದ್ರೂ ಕೂಡ ಅವ್ರ ಮನಸ್ಸು ದೊಡ್ಡದು. ಆ ಭಗವಂತ ಎಲ್ರಿಗೂ ಕೂಡ ಆ ಮನಸ್ಸನ್ನ ಕೊಡಲ್ಲ. ಇವತ್ತು ನಾವು ಮಾಡ್ತಾರಂತ ದೇವಸ್ಥಾನಕ್ಕೆ ₹1,00,000 ನಾನು ಕೊಡ್ತೀನಿ ಸ್ವಾಮಿ ಅಂತ ಅವರು ಒಪ್ಕೊಂಡಿದ್ದಾರೆ. ಇವತ್ತು ಎಷ್ಟೋ ಜನ ಮಕ್ಕಳಾಗಿರೋರು, ನಾನು ಧೈರ್ಯವಾಗಿ ಓಪನ್ ಆಗಿ ಹೇಳ್ತೀನಿ, ಮಕ್ಕಳಾಗಕ್ ಬದ್ಲೆ ಸ್ವಾಮಿ ನಮ್ ದೇವಸ್ಥಾನಕ್ಕೆ ನಾನು 1,00,000 ಕೊಡ್ತೀನಿ, 2,00,000 ಕೊಡ್ತೀನಿ, ನಮ್ಮ ಮಗು ಆಗ್ಬಿಟ್ರೆ 10 ಲಕ್ಷ ಖರ್ಚು ಮಾಡಿದೀವಿ, 20 ಲಕ್ಷ ಖರ್ಚು ಮಾಡಿದೀವಿ ಅಂತ ಹೇಳ್ತಾರೆ. ಆ ಮಗು ಆದ್ಮೇಲೆ ಫೋನ್ ಮಾಡಿದ್ರೆ ಫೋನ್ ಕೂಡ ತೆಗೆಯಲ್ಲ. ಅಂತೆ ಜನ ಇದ್ದಾರೆ. ಮಕ್ಕಳು ಕೂಡ ಇಲ್ಲಿ ತರಲ್ಲ. ಆದ್ರೆ ಆ ಭಗವಂತ ಮಲೆಮಹದೇಶ್ವರನಳು ಅವ್ರ ಮನಸ್ಸನ್ನ, ಅದಕ್ಕೆ ಹೇಳಿದ್ದು ಮಲ್ಲಿಗೆ ಮನಸ್ಸು ಭಗವಂತ ಅಂತ ಮಾದಪ್ಪ ಅವ್ರ ಮನಸ್ಸಲ್ಲಿ ಕೂಡ ಹೇಳಿದ್ದಾರೆ. ಇಂಥ ವ್ಯಕ್ತಿಗಳಿದ್ರೆ ನಮ್ಮ ಸಹಕಾರಕ್ಕೆ ಇನ್ನೂ ಸ್ವಲ್ಪ ಸಾಥ್ ಕೊಟ್ಟಂಗಾಗತ್ತೆ. ಆ ಭಗವಂತ ಇವನ್ ಯಾವಾಗಲೂ ಚೆನ್ನಾಗಿರ್ಲಿ ಅಪ್ಪ. ಇವಾಗ ಒಂದ್ ಗಂಡು ಕೂಸಾಗೈತೆ, ಇನ್ನೊಂದು ಮುದ್ದಾಗಿ ಮುದ್ದು ಅಪ್ಪನ್ನ ಎತ್ಕೊ ಬರ್ಬೇಕು, ಕಾರೇ ಬಿಲ್ಲೆ ಅಂತ ಇಬ್ರು ಶಿಶು ಮಕ್ಕಳು ಇರ್ಬೇಕು ನನ್ನ ತಗೊಂಡಿಗೆ ಅಲ್ವಾ. ಸರಿ, ಒಳ್ಳೇದಾಗ್ಲಿ. ಆದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಇತ್ತವ? PCOD ಪ್ರಾಬ್ಲಮ್ ಕೇಳ್ಕೊಳ್ಳಿ ಅವ್ರ ಬಾಯಿಂದನೇ ಹೇಳವ. PCOD ಪ್ರಾಬ್ಲಮ್ ಇತ್ತು ಅಂತ ಅವ್ರಿಗೆ ಹಾಸ್ಪಿಟಲ್ ಸುತ್ತಿ ಸಾಕಾಗ್ಬಿಟ್ಟಿದ್ರು. ನೀರಿನ ಗುಳ್ಳೆ ಸಮಸ್ಯೆ ಐತೆ, PCOD ಐತೆ ಅಂತ. ಅದ್ರಲ್ಲಿ ನಾನ್ ಬಂದು ಏನ್ ಹೇಳಿದ್ರು ನಿಮ್ಗೆ, ಇನ್ನೊಂದು ವಿಷಯ ತೋರಿಸ್ತೀನಿ ನಿಮ್ಗೆ. ಮೈಸೂರಲ್ಲವ ಗಣಗುರುಂಡಿಯಿಂದ ಪಾಪ ಇವ್ರು 9 ಎಷ್ಟು ವರ್ಷವ 9 ವರ್ಷ ಮಕ್ಳಿಲ್ದೆ ಸುತ್ತದೈರ್ ಹಾಸ್ಪಿಟ್ಲ್ ಇಲ್ಲ. ಸುತ್ತದೈರ್ ಎಲ್ಲಾ ದೇವಸ್ಥಾನ ಹಾಸ್ಪಿಟಲ್ ಸುತ್ಬಿಟ್ಟು ಸಾಕಾಗ್ಬಿಟ್ಟು ಲಕ್ಷಗಟ್ಲೆ ಖರ್ಚು ಮಾಡ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿದ್ರು. ಆದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಇತ್ತವ? PCOD ಪ್ರಾಬ್ಲಮ್ ಕೇಳ್ಕೊಳ್ಳಿ ಅವ್ರ ಬಾಯಿಂದನೇ ಹೇಳವ. PCOD ಪ್ರಾಬ್ಲಮ್ ಇತ್ತು ಅಂತ ಅವ್ರಿಗೆ ಹಾಸ್ಪಿಟಲ್ ಸುತ್ತಿ ಸಾಕಾಗ್ಬಿಟ್ಟಿದ್ರು. ನೀರಿನ ಗುಳ್ಳೆ ಸಮಸ್ಯೆ ಐತೆ, PCOD ಐತೆ ಅಂತ. ಅದ್ರಲ್ಲಿ ನಾನ್ ಬಂದು ಏನ್ ಹೇಳಿದ್ರು ನಿಮ್ಗೆ, ನಮ್ಗೆ ಹಾಗೆ ಆಗುತ್ತೆ ಮಗು, ಕಟ್ಟೆ ಕಟ್ತೀರಾ ಅಂತ ಹೇಳಿದ್ರು. 1 ವರ್ಷ ಟೈಮ್ ಕೊಟ್ಟಿದ್ರು, ಅದ್ರೊಳಗಡೆ ಆಗ್ತದೆ. 1 ವರ್ಷದಲ್ಲಿ ಆಯ್ತಾ? ಎಷ್ಟು ತಿಂಗಳು ಮುಟ್ಟು ನಿಲ್ತು? ನನ್ಗೆ ಒಂದ್ ವರ್ಷ 11 ತಿಂಗಳು ಮಗು ಡೆಲಿವರಿ ಆಗೋಯ್ತು. ನಿಜ ನೋಡಿ, ಒಂದೇ ವರ್ಷದಲ್ಲಿ ಹೇಳಿದ್ದು, ಒಂದೇ ವರ್ಷದಲ್ಲಿ ನಿಮ್ ಮಗು ಆಗುತ್ತೆ ಅಂತ. ಅದ್ರಲ್ಲಿ ಅವಳಿ ಜವಳಿ ಅಂದ್ರೆ ಡಬಲ್ ಟಮಕ 2 ಮಕ್ಳು ನೋಡಿ ತಂದೆ ಇದ್ದಾರೆ. ಅಪ್ಪ ಹೇಳಿ, ಏನ್ ಮಗು ಇದು? ಇದು ಹೆಣ್ಣು, ಇದು ಗಂಡು. ಮೊದ್ಲೊಂದು ಹೆಣ್ಣು ಗಂಡು ಇಬ್ರು ನೋಡಿ. ಭಗವಂತ ಅದಕ್ಕೆ ಹೇಳೋದು, ಭಗವಂತ ದೊಡ್ಡವರು ಅಂತ. ಭೇದ ಭಾವ ಇಲ್ದೆ ಒಂದ್ ಹೆಣ್ಣು ಒಂದ್ ಗಂಡು ಎರಡೂ ಕುಟ್ಕೊಳ್ಳಿ ಅಂತ ಕೊಟ್ಟಿರೋದು. ಅದೇ ಕೊಟ್ಟವ್ರೆ. ಇದೇ ತರ ಮಕ್ಕಳು ತಂದವ್ರೆ ಸ್ನೇಹಿತರೆ. ತುಂಬಾ ಸಂತೋಷ. ಏನಪ್ಪ ಸಂತೋಷ ಆಗ್ತಾ ಇದ್ಯಾ? ಹೇಳಿ, ಜೋರಾಗಿ ಹೇಳಿ. ತುಂಬಾ ಸಂತೋಷ ಆಗ್ತಾ ಇದೆ. ಮೈಸೂರಿಂದ ಬಂದು ನಾವ್ ಇಲ್ಲಿ ಮಹದೇಶ್ವರನ ಬೆಟ್ಟದ ಕಾಡಂಚಲ್ಲಿ ಮಕ್ಕಳು ಪಡ್ಕೊಂಡು ಹೋಗ್ತಾ ಇದೀವಿ ಅಂತ. ಶಂಕರಪ್ಪನ ಮೇಲೆ ನಂಬಿಕೆ ಇತ್ತ ನಿಮ್ ತೊಟ್ಲು ಕಡಿಸಿದಾಗ? ನಂಬಿಕೆ ಇತ್ತು, ಅಂದ್ರೆ ಹೇಳಿದ್ರು ಅವ್ರು ಹಾಗೆ ಆಗುತ್ತೆ ಅಂತ. ಅದೇ ರೀತಿ ಆಗುತ್ತೆ ಅಂತ 1 ವರ್ಷದೊಳಗಡೆ ಆಗುತ್ತೆ, ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿದ್ರು. ಅದೇ ರೀತಿ ಆಗ್ತು. ಮಕ್ಕಳು ತಂದ್ರಿ ಆಯ್ತಾ. ಸ್ನೇಹಿತರೆ ನಮಸ್ತೆ. ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟ ಶಂಕರಪ್ಪನವ್ರು ಮಾಡ್ತಾರಂತ ವಿಶೇಷವಾದ ನಮಸ್ಕಾರ. ಇವತ್ತು ಏನಪ್ಪಾ ಅಂದ್ರೆ ಒಂದು ಮಾಹಿತಿನ ನಾವು ಕರ್ನಾಟಕ ಜನತೆಗೆ ಕೊಡಕ್ ಬಂದಿದ್ದೀನಿ. ಇವತ್ತು ಎಷ್ಟೋ ಜನ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಜನತೆ, ನನ್ನ ಫಾಲೋವರ್ಸ್ ಕೂಡ 2 ಲಕ್ಷ ಮೇಲಿದೆ. ಇವತ್ತು ನಿಮ್ಮನ್ನೆಲ್ಲ ನೋಡಿ ನಾನು ಸಂತೋಷವಾಗಿ ನಮ್ಮ ಕರ್ನಾಟಕ ಜನತೆಗೆ ಕೈ ಮುಗಿಬೇಕು ಅನ್ಸುತ್ತೆ. ಇವತ್ತು ಏನಪ್ಪಾ ಮಾಹಿತಿ ಕೊಡ್ತಾವ್ರೆ ಅಂದ್ರೆ, ಇವತ್ತು ಮಾಹಿತಿ ಏನೂ ಇಲ್ಲ. ನನಗೆ 100 ಜನ ಇಲ್ಲ, 1000 ಜನ ನನಗೆ ಕರೆಗಳು ಮಾಡ್ತಾರೆ. ಶಂಕರಪ್ಪನವರೇ, ನಿಮ್ಮಿಂದ ಮಕ್ಕಳ ಭಾಗ್ಯವನ್ನ ಕೊಡ್ತಾ ಇದ್ದೀರಾ, ಅಷ್ಟೊಂದು ಮಕ್ಕಳು ತಗೊಂಡು ಹೋಗ್ತಾರೆ. ನಾವು ಬಂದು ನಿಮ್ಮ ಹತ್ರ ಮಕ್ಕಳ ಭಾಗ್ಯ ಪಡಿಬೇಕು ಅಂತ ಇದೀವಿ. ನೀವು ಫೋನ್ ಕರೆ ಸ್ವೀಕರಿಸ್ತಾ ಇಲ್ಲ, ಫೋನ್ ತೆಗಿತಾ ಇಲ್ಲ ಅಂತ ನನಗೆ ಮೆಸೇಜ್ಗಳು ಮಾಡ್ತೀರಾ, ವಾಟ್ಸಪ್ ಕರೆ ಇದು ಮಾಡ್ತೀರಾ. ಯಾಕಂದ್ರೆ ನನಗೆ ಒಬ್ರ ಹತ್ರ ಇಬ್ಬರ ಹತ್ರ ಮಾತಾಡ್ಬೋದು, ಒಂದು 50 ಜನರ ಹತ್ರ ಮಾತಾಡ್ಬೋದು. ದಿನ 100 ಜನ 1000 ಜನ ಫೋನ್ ಮಾಡ್ತಾ ಇದ್ರೆ ಆ ಫೋನ್ ನಾವು ಸ್ವೀಕರಿಸಕ್ಕಾಗಲ್ಲ. ನಮಗೂ ಕೂಡ ಕೆಲಸ ಕಾರ್ಯಗಳು ಇರ್ತವೆ. ಅಂತ್ಯವ್ರಿಗೆ ಏನ್ ಹೇಳ್ತಾ ಇದ್ದೀನಿ, ನೀವು ದಯವಿಟ್ಟು ಫೋನ್ ಮಾಡಕ್ ಹೋಗ್ಬೇಡಿ. ನಿಮ್ಗೆ ತುಂಬಾ ಮಾಹಿತಿನ ನಾನು ಕೊಡ್ತಾ ಇದ್ದೀನಿ. ಅಂತೆ ಮಕ್ಕಳ ಭಾಗ್ಯ ಇಲ್ಲ ಅನ್ನೋರು, ಮಕ್ಕಳ ಸಮಸ್ಯೆ ಇರುವಂತ ಹೆಣ್ಣು ಮಕ್ಕಳುಗಳು, ನಿಮ್ಗೆ ಡೈರೆಕ್ಟ್ ಆಗಿ ಅಡ್ರೆಸ್ ಹೇಳ್ತೀನಿ. ನೀವು ಬೆಂಗಳೂರಿಂದ ಬಂದ್ರು ಸರಿನೇ, ಮೈಸೂರಿಂದ ಬಂದ್ರು, ಎಲ್ಲೇಯಿಂದ ಬಂದ್ರು ಕೂಡ ನಿಮ್ಗೆ ಮೈಸೂರಿಂದ ಬರ್ಬೇಕಾದ್ರೆ ಮಲೆಮಹದೇಶ್ವರನ ಬೆಟ್ಟದ ಬಸ್ ಹತ್ಬೇಕು. ಬೆಂಗಳೂರಿಂದ ಬಸ್ ಹತ್ಬೇಕಾದ್ರೂ ಕೂಡ ನೀವು ಮಲೆಮಹದೇಶ್ವರನ ಬೆಟ್ಟದ ಬಸ್ ಹತ್ಬೋದು. ಅಕಸ್ಮಾತ್ ಮಲೆಮಹದೇಶ್ವರನ ಬೆಟ್ಟಕ್ಕೆ ಡೈರೆಕ್ಟ್ ಆಗಿ ಬಸ್ ಸಿಕ್ಕಿಲ್ಲ ಅಂದ್ರೆ ಕೊಳ್ಳೇಗಾಲಕ್ಕೆ ಬಂದಾಗ ನೀವು ಬಂದು
ಮಲೆಮಹದೇಶ್ವರನ ಬೆಟ್ಟದ ಬಸ್ ಹತ್ತಾಗ ನಿಮಗೆ ಕೌದಳ್ಳಿ ಅಂತ ಒಂದು ಗ್ರಾಮ ಸಿಗುತ್ತೆ. ಬೆಟ್ಟ ಆ ಕಡೆಗೆ 30 ಕಿಲೋಮೀಟರ್ ಇರುತ್ತೆ. ಆ ಕೌದಳ್ಳಿನಲ್ಲಿ ಇಳ್ಕೊಬಿಟ್ಟು ಆಟೋಗಳಿರ್ತವೆ. ಆಟೋ ಸ್ಟ್ಯಾಂಡಲ್ಲಿ ಬೆಟ್ಟ ಶಂಕರಪ್ಪನವ್ರ ಮನೆಗೆ ಹೋಗ್ಬೇಕು ಅಂದ್ರೆ ನಿಮ್ಮನ್ನ ಕರ್ಕೊಂಡು ಅವ್ರು ಹೋಗ್ತಾರೆ. ಇರ್ಲಿ ಅದು ಇರ್ಲಿ. ಈ ತರ ಫೋನ್ ಕರೆಗಳು ಬರ್ತಾ ಇರುತ್ತೆ. ನಾನು ಮಾತಾಡಕ್ಕಾಗಲ್ಲ, ಸೈಲೆಂಟ್ ಮಾಡಬೇಕು. ಈ ಕಡೆ ಅವ್ರ ಪ್ರಾಬ್ಲಮ್ಗಳು ನಾವು ಹೇಳಕ್ಕಾಗಲ್ಲ. ಅವ್ರ ಸಮಸ್ಯೆಗಳು ಬೇಜಾನ್ ಇರ್ತವೆ. ಅದಕ್ಕೆಲ್ಲ ನಾವು ಆನ್ಸರ್ ಕೊಟ್ಕೊಂಡು ಗಂಟೆಗಟ್ಟಲ್ಲಿ ಫೋನ್ ಮಾತಾಡಿದ್ರೆ ನಮಗೂ ಕೂಡ ಮೈಂಡ್ ತುಂಬಾ ಅಪ್ಸೆಟ್ ಆಗುತ್ತೆ. ಇದರಿಂದ ನಾನು ಹೇಳ್ತೀನಿ, ತುಂಬಾ ಅಡ್ರೆಸ್ ಹೇಳ್ತಾ ಇದ್ದೀನಿ. ಕೌದಳ್ಳಿ ಗ್ರಾಮದಲ್ಲಿ ಬಂದು ಇಳ್ಕೊಂಡು ಮಲೆಮಹದೇಶ್ವರನ ಬೆಟ್ಟ ಹತ್ತಿದ್ರೆ ನೀವು ಕೌದಳ್ಳಿ ಬರ್ತೀರಾ. ಕೌದಳ್ಳಿ ಇಳ್ಕೊಬಿಟ್ರೆ ಅಲ್ಲಿಂದ ಆಟೋ ಸ್ಟ್ಯಾಂಡ್ ಹೇಳಿದ್ರೆ ನಿಮಗೆ ಬೆಟ್ಟ ಶಂಕರಪ್ಪನ ಮನೆಗೆ ಹೋಗ್ಬೇಕು ಅಂದ್ರೆ ನೀವು ಆ ಬೆಟ್ಟ ಶಂಕರಪ್ಪನ ಮನೆಗೆ ನೀವು ಬರ್ಬೋದು. ಅಕಸ್ಮಾತ್ ವೆಹಿಕಲ್ ಅಲ್ಲಿ ನಾವು ಬಸ್ಸಲ್ಲಿ ಬರಲ್ಲ, ವೆಹಿಕಲ್ ಅಲ್ಲಿ ಬರ್ತೀವಿ ಅಂದ್ರೆ ಗೂಗಲ್ ಅಲ್ಲಿ ಬೆಟ್ಟ ಶಂಕರಪ್ಪ ಅಂತ ಹೊಟ್ಟಿರಿ, ನಿಮ್ಗೆ ದೊಡ್ಡಲತ್ತೂರು ತೊಟ್ಟಲ ಮನೆ ಅಂತ ಕೂಡ ಹೊಡೆದ್ರು ಬರುತ್ತೆ. ಇದನ್ನ ಹೊಡೆದಾಗ ನಿಮ್ಗೆ ಲೊಕೇಶನ್ ಕರೆಕ್ಟ್ ಆಗಿ ನಿಮ್ಮನ್ನ ಕರ್ಕ ಬರುತ್ತೆ. ಬರುವಂತ ಸಮಸ್ಯೆ ಇರುವಂತವ್ರಿಗೆ ಭಕ್ತಾದಿಗಳಿಗೆ ಏನಪ್ಪಾ ಅಂದ್ರೆ ಇಲ್ಲಿ ಬರೋ ಟೈಮ್ ಏನಪ್ಪಾ ಅಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನದಲ್ಲಿ ಮಾತ್ರ ಬಂದು ಇಲ್ಲಿ ಮಕ್ಕಳ ಭಾಗ್ಯವನ್ನ ನೀವು ಪಡ್ಕೊಂಡು ಹೋಗ್ಬೋದು. ಬೆಳಗ್ಗೆ 8 ರಿಂದ 3 ಗಂಟೆವರೆಗೂ ಕೂಡ ಇಲ್ಲಿ ಪೂಜೆ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಇಲ್ಲಿ ಆ ಟೈಮಲ್ಲಿ ಬರ್ಬೋದು. ಬರೋಂತ ಭಕ್ತಾದಿಗಳಿಗೆ ಏನಪ್ಪಾ ಅಂದ್ರೆ ನೀವು ಬರೆಯಿಂದ ಪೂಜೆ ಸಾಮಾನು ಏನ್ ತರಬೇಕು ಸ್ವಾಮಿ ಅಂದ್ರೆ ತೆಂಗಿನಕಾಯಿ, ಬಾಳೆಹಣ್ಣು, ಅರಿಶಿಣ ಕುಂಕುಮ, ಎಲೆ ಅಡಿಕೆ, ಹೂವು, ಆಮೇಲೆ ನೀವು ಹೆಣ್ಣು ಮಕ್ಕಳು ಉಟ್ಕೊಳ್ಳುವಂತ ಒಂದು ಸೀರೆ ಎಕ್ಸ್ಟ್ರಾವನ್ನ ತರಬೇಕು. ಹೊಸದೆಲ್ಲ ಹಳೇದನ್ನ ತರಬೇಕು. ಇಷ್ಟು ತಗೊಬಂದ್ರೆ ನಾವು ಇಲ್ಲಿ ಗಿಡಮೂಲಿಕೆ ವ್ಯವಸ್ಥೆನ ಕೊಟ್ಟು ತೊಟ್ಲು ಕಟ್ಟಿ ಗರ್ಭವನ್ನ ತುಂಬಿಸಿ ನಿಮ್ಗೆ ಭಗವಂತನ ಆಶೀರ್ವಾದದಿಂದ ನೀವು ಮಕ್ಕಳು ಪಡ್ಕೊಂಡು ಹೋಗ್ತೀರಾ. ಇದಕ್ಕೆಲ್ಲ ಎಷ್ಟು ಖರ್ಚು ವೆಚ್ಚ ಅಷ್ಟಾಗ್ಬೋದು. ಖರ್ಚು ವೆಚ್ಚ ನಿಮ್ಗೆ 20,000, 30,000, 10,000 ಏನೂ ಆಗಲ್ಲ. ಒಂದು 5,000 ರೂಪಾಯಿ ಒಳಗೆ ನಿಮ್ಗೆ ಖರ್ಚು ವೆಚ್ಚ ಇರುತ್ತೆ. ಇಲ್ಲಿ ಔಷಧಿ ತಗೊಂಡಾಗ ನಿಮ್ಮ ಸಮಸ್ಯೆಗಳಿಗೆ ಯಜಮಾನರು ಇರ್ತಾರೋ, ನಿಮ್ಮ ಗಂಡು ಮಕ್ಕಳ ಸಮಸ್ಯೆ ಇದ್ರೆ ಗಂಡು ಮಕ್ಳಿಗೆ ಕೊಡ್ತೀವಿ, ಹೆಣ್ಣು ಮಕ್ಳು ಇಬ್ಬರಿಗೂ ಕೊಡ್ತೀವಿ. ಇಬ್ಬರಿಂದ ಸೇರಿ ಕೂಡ ನಿಮ್ಗೆ ಅಷ್ಟು ಖರ್ಚಿರುತ್ತೆ. ಇದನ್ನ ಸಂಪೂರ್ಣವಾಗಿ ಮಾಹಿತಿಯನ್ನು ತಗೊಂಡು ನನಗೆ ಫೋನ್ ಕರೆಯನ್ನ ಮಾಡಬೇಡಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ನೀವು ಅಡ್ರೆಸ್ಗೆ ಖಂಡಿತ ಬನ್ನಿ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಮೈಸೂರಿಂದ ಬರಬೇಕಾದ್ರೂ ಬೆಟ್ಟದ ಬಸ್ ಹತ್ತಬೇಕು, ಬೆಂಗಳೂರಿಂದ ಬರಬೇಕಾದ್ರೂ ಬೆಟ್ಟದ ಬಸ್ ಹತ್ತಬೇಕು. ಎಷ್ಟೋ ಜನ ಉತ್ತರ ಕರ್ನಾಟಕದಿಂದ ನೀವು ಬರ್ತೀರಾ. ನಾವು ಚಾಮರಾಜನಗರ ಜಿಲ್ಲೆ ಅಂತಾರೆ, ಚಾಮರಾಜನಗರಕ್ಕೆ ಹೋಗಿ ಬರ್ಬೋದಾ? ಎಷ್ಟೋ ಜನ ಟ್ರೈನಲ್ಲಿ ಬಸ್ಸಲ್ಲಿ ಹೊರಟಾಗ್ತಾರೆ, ಚಾಮರಾಜನಗರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ನೀವು ಮೈಸೂರಿಗೆ ಬಂದ್ರೆ ಮೈಸೂರಿಂದ ಸಮೀಪ ಹತ್ರ ಆಗುತ್ತೆ ಬೆಟ್ಟದ ಬಸ್ಸು. ಬೆಂಗಳೂರಿಗೆ ಬಂದರೂ ಹತ್ರ ಆಗುತ್ತೆ. ಇಲ್ಲಿ ಬಂದು ಶುಕ್ರವಾರ, ಶನಿವಾರ, ಭಾನುವಾರ 3 ದಿನದಲ್ಲಿ ನೀವು ಬಂದು ಇಲ್ಲಿ ಅವಶ್ಯಕತೆ ಪಡ್ಕೊಂಡು ಹೋಗ್ಬೋದು. ಅಕಸ್ಮಾತ್ ಸಾರ್ ಅಲ್ಲಿ ಬಂದಾಗ ನಾವು ಉಳ್ಕೊಳಕ್ ಸ್ಥಳ ಇದೆ, ಇಲ್ಲಿ ಉಳ್ಕೊಳಕ್ ಸ್ಥಳ ಇಲ್ಲ, ಮಲೆಮಹದೇಶ್ವರನ ಬೆಟ್ಟ ನಿಮ್ಗೆ 30 ಕಿಲೋಮೀಟರ್ ಇರುತ್ತೆ. ಬೇಕಾದ್ರೆ ಸಾಯಂಕಾಲ ನೈಟಲ್ಲಿ ಬರೋರು ಬೆಟ್ಟಕ್ಕೆ ಕೊಟ್ಟೋಗಿ ಬೆಟ್ಟದಲ್ಲಿ ಇದ್ದು ಅಲ್ಲಿ ಪೂಜೆ ಕ್ರಮ ಮುಗಿಸ್ಕೊಂಡು ಅಲ್ಲಿ ಮಲಗಿದ್ದು ಬೆಳಗ್ಗೆ ಇಲ್ಲಿ ಬಂದ್ರೆ ಸಾಕು. ಇಷ್ಟು ನಾನು ಕೇಳ್ಕೊತೀನಿ. ಜೈ ಕರ್ನಾಟಕ, ಜೈ ಮಾತೆ, ಬೆಟ್ಟ ಶಂಕರಪ್ಪ.